ಅಲಂಕಾರ ಮಾಡಿರಬೇಕು. 1ನೇ ತಾರೀಕಿನ ದಿವಸ ಬೆಳಿಗ್ಗೆ ಮನೆ ಮುಂದೆ ಎಲ್ಲ ಕಸ ಹೊಡೆದು ಸಡ ಸಿಂಪಡಿಸಿ ಚಂದ ರಂಗೋಲಿಯನ್ನ ಬಿಡಿಸಿ ಮನೆಯ ಬಾಗಿಲ ಎಡಕ್ಕೊಂದು ಬಲಕ್ಕೊಂದು ದೀಪ ಬೆಳಗಿಸ್ಬೇಕು ತಂಗಿ. ಯಾಕ? ಸಾಕ್ಷಾತ್ ಅಲ್ಲಮ ಪ್ರಭುದೇವರ ಸ್ವರೂಪವೇ ಆಗಿರ್ತಕ್ಕಂಥ ಶಿವಬಸವರಾಜೇಂದ್ರ ಸ್ವಾಮಿಗಳವರ ಅಡ್ಡ ಪಲ್ಲಕ್ಕಿ ಉತ್ಸವ. ಆ ಪಲ್ಲಕ್ಕಿಯೊಳಗೆ ಕುತ್ಕೊಂಡು ಅಜ್ಜಾರ್ 2 ಕೈಯಿಂದ ಹಿಂಗೆ ನಿಮಗೆಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾ ಇದ್ರ ಈ ಊರಿಗೆ ಎಂದೆಂದಿಗೂ ಕೂಡ ಮಳೆ ಬೆಳೆ ಎಂದಿಗೂ ಕೂಡ ಕಡಿಮೆ ಆಗಬಾರ್ದು, ಬಂಗಾರದ ಬಗೆ ಆಡಬೇಕು ಈ ಊರಾಗ. ಅಂಥ ಒಂದು ಸಂದರ್ಭ 1ನೇ ತಾರೀಕಿನ ದಿವಸ ಬೆಳಗ್ಗೆ ನಿರ್ಮಾಣ ಆಗ್ತದೆ ತಂಗಿ. ಇಲ್ಲಿ ಯಾವ ರೀತಿಯಾಗಿ ಅದ್ಭುತವಾಗಿರ್ತಕ್ಕಂಥ ಊರೆಲ್ಲ ಅಲಂಕಾರ ಮಾಡ್ಯಾರ. ಆ ಉಡುತಡಿ ಪಟ್ಟಣದ ರಾಜ ಹೆಸರೇನು ಗೊತ್ತೈತೇನೋ ತಂಗಿ? ಕೌಶಿಕ ಮಹಾರಾಜ. ಆನೆ ಮ್ಯಾಲ ಬಂಗಾರದ ಅಂಬಾರಿ. ಆ ಅಂಬಾರಿಯೊಳಗ ಅತ್ಯಂತ ಚಲುವ ಸ್ಫುರದ್ರೂಪಿಯಾಗಿರ್ತಕ್ಕಂಥ ಕೌಶಿಕ ಮಹಾರಾಜ ಕುತ್ಕೊಂಡಾನ. ಮುಂದೆ ಏನದು? ಆನೆ, ಒಂಟೆ, ಕುದುರೆ, ಕಾಲ್ದಳ, ಸಾವಿರಾರು ಜನ ಸೈನಿಕರು, ಅನೇಕ ವಾದ್ಯ ವೈಭವದವರು ಬಹಳ ವಿಜೃಂಭಣೆಯಿಂದ ಕೌಶಿಕ ಮಹಾರಾಜನ ಮೆರವಣಿಗೆ ನಡೆದದ. ಉಡುತಡಿ ಪಟ್ಟಣದೊಳಗ ಮೆರವಣಿಗೆ ಬರಾಕತ್ತದ. ಗೆಳತಿಯರಲ್ಲ ಅಂತಾರ, ನೋಡು ಮಹಾದೇವಿ, ನಮ್ಮ ರಾಜನ ಮೆರವಣಿಗೆ ಎಷ್ಟು ಅದ್ಭುತವಾಗಿ ನಡೆದದ, ನೋಡು ಅಂತ ತಿಳ್ಕೊಂಡಂತಾರ. ಎಲ್ಲರೂ ಕಣ್ತುಂಬ ಆ ಮೆರವಣಿಗೆಯನ್ನು ನೋಡ್ತಾ ಇರ್ತಕ್ಕಂಥ ಸಂದರ್ಭ ಅಂತೂ ಇಂತೂ ಮೆರವಣಿಗೆ ಎಲ್ಲಿ ಬಂತು? ಮಹಾದೇವಿಯ ಮನೆಯ ಎದುರುಗಡೆನೇ ಬಂತು. ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜನಿಗೆ ಎಲ್ಲರೂ ಉಘೆ ಅನ್ನಕತ್ತಾರ. ರಾಜಾಧಿರಾಜ, ರಾಜಮಾರ್ತಾಂಡ, 64 ವಿದ್ಯಾ ನಿಪುಣ ಕೌಶಿಕ ಮಹಾರಾಜ ಬಹುಪರಾಕ್ ಅಂತ ತಿಳ್ಕೊಂಡು ಪರಾಕ್ ಹೇಳಕತ್ತಾರ. ಆ ರಾಜ ಬೀದಿಯಲ್ಲಿ ವ್ಯಾಪಾರಿಗಳು, ಉದ್ಯೋಗಸ್ಥರು, ಊರಿನ ಗುರು ಹಿರಿಯರು ಆ ರಾಜನಿಗೆ ಗೌರವ ಸಮರ್ಪಣೆಯನ್ನು ಮಾಡಕತ್ತಾರ. ರೇಷ್ಮೆ ಬಟ್ಟೆಯನ್ನು ಸಮರ್ಪಣೆ ಮಾಡಕತ್ತಾರ, ಹಣ್ಣು ಹಂಪಲಗಳನ್ನು ಸಮರ್ಪಣೆ ಮಾಡಕತ್ತಾರ, ಕಾಣಿಕೆಯನ್ನು ಸಮರ್ಪಣೆ ಮಾಡಕತ್ತಾರ. ಯಾವಾಗ ಮೆರವಣಿಗೆ ಮಹಾದೇವಿಯ ಮನೆಯ ಎದುರುಗಡೆನೇ ಬಂತು, ಮಹಾದೇವಿಯ ತಂದೆಯಾಗಿರ್ತಕ್ಕಂಥ ನಿರ್ಮಲ ಶೆಟ್ಟಿಯೂ ಕೂಡ ರಾಜನಿಗೆ ಹೂವು, ಹಣ್ಣು, ರೇಷ್ಮೆಯ ಆ ಶಾಲನ್ನು ಹೊದಿಸಿ ಸತ್ಕಾರ ಮಾಡ್ತಾನ. ಸತ್ಕಾರವನ್ನು ಸ್ವೀಕಾರ ಮಾಡಿ ಅತ್ತ ಇತ್ತ ನೋಡ್ತಾ ಇರ್ತಕ್ಕಂಥ ಸಮಯದೊಳಗ ರಾಜನ ಕಣ್ಣು ಯಾರ ಮೇಲೆ ಬಿತ್ತು? ಮಹಾದೇವಿಯ ಮೇಲೆ ಬಿತ್ತು. ನೋಡ್ರಿ, ಯಾವಾಗ ರಾಜ ಮಹಾದೇವಿಯನ್ನು ನೋಡ್ದ ಮನಸ್ಸಿನೊಳಗಂತನ, ಅಬ್ಬಬ್ಬ ಇವಳೆಂಥ ಸುಂದರಿ, ಎಂಥ ಚೆಲುವಿ, ಎಂಥ ರೂಪವತಿ, ಅವಳನ್ನು ನೋಡ್ತಾ ಇದ್ರ ಅವಳನ್ನೇ ನೋಡಬೇಕು ಅನ್ನೋ ಭಾವ, ಅವಳ ರೂಪ ಲಾವಣ್ಯ ಕಣ್ಣಷ್ಟ ಅಲ್ಲ ಎದಿ ಸಹಿತ ತುಂಬಿಕೊಂಡು ಬಿಡ್ತು. ಅವಳನ್ನ ಬಿಟ್ಟು ಬೇರೆ ಕಡೆಗೆ ದೃಷ್ಟಿ ಹಾಯಿಸಬಾರದು ಅನ್ನಕತ್ತು. ಯಾವಾಗ ಮಹಾದೇವಿಯನ್ನು ನೋಡ್ದ, ಮಹಾದೇವಿಯ ರೂಪಕ್ಕೆ ಮರಳಾಗಿ ಬಿಟ್ಟ ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜ. ಅಂತೂ ಇಂತೂ ಮೆರವಣಿಗೆ ಅರಮನೆಗೆ ಬಂತು. ಇಳದವನ ತಡ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ವಸಂತಕನಿಗೆ ಹೇಳಿ ಕಳಿಸ್ದ. ವಸಂತಕ ಓಡೋಡಿ ಬಂದ, ನಮಸ್ಕಾರ ಮಾಡ್ದ. ಪ್ರಭುಗಳೇ, ಏನಪ್ಪಣೆ? ಹೇ ವಸಂತಕ, ನೀ ನನ್ನ ಪ್ರಧಾನಮಂತ್ರಿ, ನನ್ನ ಕೈ ಕೆಳಗಿನ ಒಬ್ಬ ಅಧಿಕಾರಿ. ಹೀಗಿದ್ರೂ ಕೂಡ ನಾನು ನಿನಗೆ ಹೆಂಗೆ ಕಂಡಿನಿ ಅಂತಂದ್ರೆ ನನ್ನ ಆಪ್ತ ಮಿತ್ರ, ನನ್ನ ಪ್ರಾಣ ಸ್ನೇಹಿತನ ಹಾಗೆ ಕಂಡಿನಿ. ಏ ಗೆಳೆಯ, ನಂದೊಂದು ಕೆಲಸ ಮಾಡ್ತೀಯೇನೋ? ಅವಾಗ ಪ್ರಧಾನಮಂತ್ರಿ ಅಂತಾನೆ, ಯಪ್ಪ ಮಹಾರಾಜ, ನಿನ್ನ ಸಲುವಾಗಿ ನನ್ನ ಪ್ರಾಣವನ್ನು ಕೂಡ ಕೊಡ್ತೀನಿ, ಏನು ಅಪ್ಪಣೆ ಮಾಡ್ತೀರಿ ಮಾಡ್ರಿ. ಏನೂ ಇಲ್ಲ ವಸಂತಕ, ಇವತ್ತು ನಮ್ಮ ಉತ್ಸವ ಬರ್ತಕ್ಕಂಥ ಸಮಯದೊಳಗ ಈ ಊರಿನ ಪ್ರಸಿದ್ಧ ವ್ಯಾಪಾರಿಯಾಗಿರ್ತಕ್ಕಂಥ ನಿರ್ಮಲ ಶೆಟ್ಟಿಯ ಮನೆಯ ಮಹಡಿಯ ಮೇಲೆ 4 ಯುವತಿಯರ ಮಧ್ಯದೊಳಗ ಬಿಳಿಯ ವಸ್ತ್ರಗಳನ್ನು ಧರಿಸಿಕೊಂಡಿರ್ತಕ್ಕಂಥ ಒಬ್ಬ ಚೆಲುವಿ ನಿಂತಿದ್ದಳು, ಒಬ್ಬ ರೂಪಸಿ ನಿಂತಿದ್ದಳು. ಅವಳು ಯಾರು ಅನ್ನೋದು ಗೊತ್ತೇನೋ ಗೆಳೆಯ? ಮಹಾರಾಜರೇ, ಅವಳು ಬೇರೆ ಯಾರು ಅಲ್ಲ, ನಿರ್ಮಲ ಶೆಟ್ಟಿಯ ಮುದ್ದಿನ ಮಗಳು. ಅವಳ ಹೆಸರು ಮಹಾದೇವಿ ಅಂತ. ಏನು ವಸಂತಕ, ಆಕೆ ಹೆಸರು ಮಹಾದೇವಿ ಏನು? ಓಹೋ, ಹೆಸರಿಗೆ ತಕ್ಕ ರೂಪ, ಹೆಸರಿಗೆ ತಕ್ಕ ಲಾವಣ್ಯ. ಹೇ ವಸಂತಕ,
ಅವಳು ನನ್ನ ಹೆಂಡತಿ ಆಗಬೇಕಲ್ಲೋ, ನನ್ನ ಮದುವೆ ಆಕೆಯ ಜೊತೆಗೆ ನೀ ಮಾಡಿಸ್ಬೇಕಲ್ಲೋ, ತಡ ಮಾಡಬೇಡ, ಈಗಿಂದೀಗ್ಲೇನೆ ಈ ಸಂಬಂಧವನ್ನು ನೀನು ಕೂಡಿಸಿಕೊಂಡು ಬಾ ಅಂತ ತಿಳ್ಕೊಂಡು ಯಾವಾಗ ರಾಜ ಕೌಶಿಕ ಹೇಳ್ದ, ಹಿರಿ ಹಿಗ್ಗದ ಪ್ರಧಾನಮಂತ್ರಿ. ಯಾಕ? ಮದುವೆ ಅಂತಂದ್ರೆ 3 ಮಾರು ಜಿಗಿತಾ ಇರ್ತಕ್ಕಂಥ ರಾಜ ಇವತ್ತು ತಾನಾಗಿಯೇ ಒಂದು ಕನ್ಯೆಯನ್ನು ನೋಡಿ ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಆಶೆ ಪಟ್ಟನಂದ ಬಳಕ ಆಗಿಂದಾಗಲೇ ಆ ರಾಜ ಸೇವಕಿಯರನ್ನು ಕರೆಸಿ ಅವರ ಕೈಯಲ್ಲಿ ಬೆಳ್ಳಿಯ ತಟ್ಟೆಗಳನ್ನು ಇಟ್ಟು ಅದರಲ್ಲಿ ಮುತ್ತು ರತ್ನಗಳನ್ನು ತುಂಬಿ, ಹಣ್ಣು ಹಂಪಲಗಳನ್ನು ತುಂಬಿ, ಎಲಿ ಅಡಿಕೆ ಅರಿಶಿಣ ಕುಂಕುಮಗಳನ್ನು ತುಂಬಿ, ನಡೀರಿ ಈ ಸಂಬಂಧವನ್ನು ನಾವು ಬೆಸದೇ ಬಿಡೋಣ ಅಂತ ತಿಳ್ಕೊಂಡು ಎಲ್ಲಿಗೆ ಬಂದ ಪ್ರಧಾನಮಂತ್ರಿ ಅಂತಂದ್ರೆ ಪ್ರಸಿದ್ಧ ವ್ಯಾಪಾರಿಯಾಗಿರ್ತಕ್ಕಂಥ ನಿರ್ಮಲ ಶೆಟ್ಟಿಯ ಮನೆಗೆ ಬಂದೇ ಬಿಟ್ಟ. ಮಹಾದೇವಿಯ ತಂದೆಯಾಗಿರ್ತಕ್ಕಂಥ ನಿರ್ಮಲ ಶೆಟ್ಟಿ ಆಕಸ್ಮಿಕವಾಗಿ ಬಂದಿರತಕ್ಕಂಥ ಈ ಪ್ರಧಾನಮಂತ್ರಿಯನ್ನ ಬರಬೇಕು ಅಂತ ಅಷ್ಟೇ ಪ್ರೀತಿಯಿಂದ ಆದರ ಆತಿಥ್ಯದಿಂದ ಬರಮಾಡಿಕೊಂಡ. ಒಳಗೆ ಬಂದ ಕೂಡಲೇ ಪ್ರಧಾನಮಂತ್ರಿ ಅಂತಾನೆ ನಿರ್ಮಲ ಶೆಟ್ಟಿಗೆ, ನಿರ್ಮಲ ಶೆಟ್ಟಿ, ಯಾವ ಜನ್ಮದೊಳಗೆ ಏನು ಪುಣ್ಯ ಮಾಡಿಯೋ ಗೊತ್ತಿಲ್ಲ, ಇವತ್ತು ಬೆಳಗ್ಗೆ ಎದ್ದು ಯಾರ ಮುಖ ನೋಡಿಯೋ ಗೊತ್ತಿಲ್ಲ, ನಮ್ಮ ಮಹಾರಾಜರು ನಿನ್ನ ಮಗಳಾಗಿರ್ತಕ್ಕಂಥ ಮಹಾದೇವಿಯನ್ನು ನೋಡಿ ಮರಳಾಗಿ ಬಿಟ್ಟಾರ. ಮಾಡ್ಕೊಂಡ್ರೆ ಅವಳನ್ನೇ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಮನಸ್ಸಿನೊಳಗ ನಿರ್ಧಾರ ಮಾಡ್ಯಾರ. ತಗೋ ಈ ಹಣ್ಣು ಹಂಪಲ ತಗೋ, ಈ ವಸ್ತ್ರ ಒಡವೆ ತಗೋ, ಈ ಅರಿಶಿಣ ಕುಂಕುಮ ಎಲೆ ಅಡಿಕೆ ತಗೊಂಡು ಈ ಸಂಬಂಧವನ್ನ ಬೆಳೆಸೋಣ ಎಂಬತಕ್ಕಂಥ ಒಂದು ಒಪ್ಪಿಗೆಯನ್ನು ಕೊಡು, ಅವರ ಇಬ್ಬರ ಮದುವೆಯನ್ನು ಮಾಡಿ ಆನಂದದಿಂದ ನಾವು ನೋಡೋಣ ಅಂತ ತಿಳ್ಕೊಂಡು ಯಾವಾಗ ಪ್ರಧಾನಮಂತ್ರಿ ಹೇಳಿದ್ರೋ ಆವಾಗ 1000 ಬಾಣ ಒಮ್ಮೆ ಎದೆಗೆ ನಟ್ಟಷ್ಟು ನೋವಾಗಿ ಬಿಡ್ತು. ಯಾರಿಗೆ? ನಿರ್ಮಲ ಶೆಟ್ಟಿಗೆ. ಮುಖ ಸಪ್ಪಗಾತು, ಸಂತೋಷ ಆಗಲಿಲ್ಲ. ಯಾಕಂತ ಕೇಳ್ತಾನ ಪ್ರಧಾನಮಂತ್ರಿಗಳೇ, ನಾವು ಲಿಂಗವಂತರು, ವೀರಶೈವರು, ನಾವು ನಿಮ್ಮ ರಾಜ ಬೇರೆ ಧರ್ಮದವ. ನಮ್ಮ ಮಗಳ ಒಂದು ಮದುವೆಯ ಸಂಬಂಧವನ್ನು ನಾವು ಬೆಳೆಸಬೇಕಾಗಿತ್ತು ಅಂತಂದ್ರೆ ಲಿಂಗವಂತರ ಜೊತೆಗೆ ಸಂಬಂಧ ಬೆಳೆಸಬೇಕೇ ಹೊರತು ಅನ್ಯ ಧರ್ಮದವರ ಜೊತೆಗೆ ಸಂಬಂಧವನ್ನು ಬೆಳೆಸಲಾಗದು. ಯಾಕ? ನಾವು ಭಕ್ತರು, ಭವಿಗಳ ಜೊತೆಗೆ ಸಂಬಂಧವನ್ನು ಬೆಳೆಸಬಾರದು ಅಂತ ನಮ್ಮ ಧರ್ಮ ಹೇಳ್ತದ. ಅದಕ್ಕೆ ನನ್ನ ಮಗಳನ್ನು ಮಹಾರಾಜನಿಗೆ ಕೊಟ್ಟು ಮದುವೆಯನ್ನು ಮಾಡಲಿಕ್ಕೆ ನನ್ನ ಒಪ್ಪಿಗೆ ಇಲ್ಲ ಅಂತ ತಿಳ್ಕೊಂಡು ಮಹಾದೇವಿಯ ತಂದೆ ಹೇಳಿದ್ರು. ಆವಾಗ ಪ್ರಧಾನಮಂತ್ರಿ ಅಂತಾನೆ, ನೋಡು ನಿರ್ಮಲ ಶೆಟ್ಟಿ, ಈ ಸಂಬಂಧ ಕಳಿಸಿದ್ದು ಯಾರು? ಸ್ವತಃ ರಾಜರು ಕಳಿಸ್ಯಾರ ಅಂದ ಬಳಿಕ ರಾಜನ ಮಾತಿಗೆ ಮನ್ನಣೆ ಕೊಡಬೇಕಾಗ್ತದ. ಇಲ್ಲಾದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ, ಜೀವ ಹೋದ್ರೂ ಪರವಾಗಿಲ್ಲ, ನನ್ನ ಮಗಳನ್ನು ಕೊಡುವುದಿಲ್ಲ ಅಂದರು ನಿರ್ಮಲ ಶೆಟ್ಟಿ. ಆಯ್ತು ಅಂತ ತಿಳ್ಕೊಂಡು ಅರಮನೆಗೆ ಬಂದ. ರಾಜನಿಗೆ ಹೇಳ್ದ. ರಾಜನಿಗೆ ಸಿಟ್ಟು ಬಂತು. ರಾಜ ಅಂತಾನೆ, ನೋಡು ಪ್ರಧಾನಿ ಇನ್ನೊಮ್ಮೆ ಹೋಗೋವ್ರ ಮನೆಗೆ, ಒಂದು ವೇಳೆ ಮಹಾದೇವಿಯನ್ನ ಕೊಡದೇ ಇದ್ದ ಪಕ್ಷದಲ್ಲಿ ಘೋರವಾಗಿರ್ತಕ್ಕಂಥ ಶಿಕ್ಷೆ ಎದುರಿಸಬೇಕಾದಿತ್ತು ಎಂಬತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟು ಬಾ ಅಂತ ತಿಳ್ಕೊಂಡು ಹೇಳ್ದ ರಾಜ. ಆಯ್ತು ಅಂತ ತಿಳ್ಕೊಂಡು ಪ್ರಧಾನಮಂತ್ರಿ ಮತ್ತೆ ಬಂದ. ಮಹಾದೇವಿಯನ್ನು ಕೊಟ್ಟರು ಒಳ್ಳೆಯದು, ಇಲ್ಲಾದ್ರೂ ಘೋರವಾಗಿರ್ತಕ್ಕಂಥ ಶಿಕ್ಷೆ ವಿಧಿಸಬೇಕಾಕೈತಿ ಅಂತ ತಿಳ್ಕೊಂಡು ಮಹಾರಾಜರು ಹೇಳ್ಯಾರ ಎಂಬತಕ್ಕಂಥ ಮಾತು ಒಳಗಡೆ ಇರ್ತಕ್ಕಂಥ ಮಹಾದೇವಿ ಕೇಳಿಸ್ಕೊಂಡಳು. ನನ್ನಿಂದ ನನ್ನ ಹಡೆದಿರ್ತಕ್ಕಂಥ ತಂದೆ ತಾಯಿಗೆ ಅಪಾಯ ಬಂದದ, ತೊಂದರೆ ಬಂದದ, ನನ್ನಿಂದ ನನ್ನ ತಂದೆ ತಾಯಿಗೆ ಯಾವುದೇ ರೀತಿಯ ತ್ರಾಸ ಆಗಬಾರ್ದು, ತೊಂದರೆ ಆಗಬಾರ್ದು ಅಂತ ತಿಳ್ಕೊಂಡು ಒಳಗಿರ್ತಕ್ಕಂಥ ಮಹಾದೇವಿ ಹೊರಗೆ ಬಂದು ಪ್ರಧಾನಮಂತ್ರಿಗೆ ಹೇಳ್ತಾಳೆ, ಪ್ರಧಾನಮಂತ್ರಿಗಳೇ, ನನ್ನನ್ನು ನಮ್ಮ ತಂದೆ ನಿಮ್ಮ ಮಹಾರಾಜನಿಗೆ ಕೊಡದೇ ಇದ್ರೆ ಏನಾಯ್ತು, ನಾನು ಮದುವೆ ಮಾಡ್ಕೊಳ್ಳೋಕೆ ತಯಾರದೀನಿ, ಆದ್ರೆ ನನ್ನ ತಂದೆ ತಾಯಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಬಹಳ ಖುಷಿ ಆಯ್ತು ಪ್ರಧಾನಮಂತ್ರಿಗೆ. ಯಾಕೆ ಹೇಳ್ರಿ? ಮಿಯಾ ಬೀಬಿ ರಾಜಿ ಹೋತು ಕ್ಯಾ ಕರೇಗ ಖಾಜಿ ಅಂತ ಒಂದು ಮಾತದು. ಯಾಕೆ? ಹುಡುಗ ಹುಡುಗಿ ಇಬ್ಬರು ಮದುವೆ ಮಾಡ್ಕೊಳ್ಳೋಕೆ ತಯಾರಾದರು ಅಂತಂದ್ರೆ ಯಾರ್ದೇನು ಅಭ್ಯಂತರ? ಪೂಜಾರಿ ಬರೀ ಮಂತ್ರ ಹೇಳಿ ಅಕ್ಷತೆ ಹಾಕೋದು ಒಂದ ಕೆಲಸ. ಮಹಾದೇವಿನೇ ತಯಾರಾಗ್ದಾಳ, ಅತ್ತಾಗ ರಾಜನು ಮೊದಲೇ ತಯಾರದನ, ಇನ್ನು ಮದುವೆ ಆಗೇ ಬಿಡ್ತದ ಅಂತ ತಿಳ್ಕೊಂಡು ಖುಷಿಯಿಂದ ಇನ್ನು ರಾಜನಿಗೆ ತಿಳಿಸ್ಬೇಕು ಅಂತ ಹೊರಟಿರ್ತಕ್ಕಂಥ ಸಮಯದೊಳಗೆ ಮಹಾದೇವಿ ಅಂತಾಳ, ತಾಳು ಪ್ರಧಾನಮಂತ್ರಿ, ತಾಳು, ಮಹಾರಾಜನ ಜೊತೆಗೆ ನಾನು ಮದುವೆ ಮಾಡ್ಕೊಳ್ತೀನಿ ನಿಜ, ಆದ್ರೆ ನಂದು ಒಂದು ಮಾತು, ನನ್ನ 3 ವಚನಗಳನ್ನು ನಿಮ್ಮ ಮಹಾರಾಜ
ನಡೆಸಿ ಕೊಡೋದೇ ಆಗಿತ್ತು ಅಂತಂದ್ರೆ ನಾನು ಮದುವೆ ಮಾಡ್ಕೊಳ್ಳಕ್ಕೆ ತಯಾರದೇನೆ. ಆಯ್ತು ಅಂತ ತಿಳ್ಕೊಂಡು ಅರಮನೆಗೆ ಬಂದ. ಪ್ರಧಾನಮಂತ್ರಿಯ ಮುಖ ನಗುವಿನಿಂದ ಕೂಡಿದ್ದನ್ನು ನೋಡಿ ರಾಜನಿಗೆ ಬಹಳ ಖುಷಿಯಾತು. ಹೋಗಿದ್ದು ಹಣ್ಣೋ ಕಾಯೋ, ಹಣ್ಣು ಅಂತ ತಿಳ್ಕೊಂಡು ಅಂದ. ಖುಷಿಯಾಗಿತ್ತು. ಮದುವೆ ಮಾಡ್ಕೊಳ್ಳಕ್ಕೆ ಸ್ವತಃ ಮಹಾದೇವಿನೇ ತಯಾರದಾಳ. ಆದ್ರೆ ಮಹಾರಾಜ ಅವಳ 3 ವಚನಗಳನ್ನು ನೀವು ನಡೆಸಿಕೊಡ್ಬೇಕಂತ. ಆವಾಗ ರಾಜ ಅಂದ, ಮಹಾದೇವಿ ನನ್ನ ಜೊತೆಗೆ ಮದುವೆ ಮಾಡ್ಕೊಳ್ಳಕ್ಕೆ ತಯಾರ ಇದ್ದ ಪಕ್ಷದೊಳಗೆ ಅವಳ 3 ಯಾಕ 100 ಮಾತುಗಳನ್ನು ಕೂಡ ನಾನು ನಡೆಸಿಕೊಡ್ತೀನಿ ಅಂದ. ಸ್ವತಃ ರಾಜನೇ ಬಂಗಾರದ ಪಲ್ಲಕ್ಕಿಯನ್ನು ತೆಗೆದುಕೊಂಡು ಮಹಾದೇವಿಯನ್ನ ಕರಿಯಾಕ ಮನಿ ತನಕ ಬಂದ. ನೋಡ್ರಿ ಎಂಥವಳಿರಬೇಕು, ಮಹಾದೇವಿಯ ರೂಪ ಎಂಥದ್ದಿರಬೇಕು. ಮನೆಗೆ ಬಂದ. ನಡಿ ಮಹಾದೇವಿ ಅರಮನೆಗೆ, ಇಂಥ ಮನೆಯೊಳಗೆ ಏನಿರ್ತಿ ನಡಿ ಅಂತ ತಿಳ್ಕೊಂಡು ರಾಜ ಕರೆದ. ಆವಾಗ ಮಹಾದೇವಿ ಅಂತಾಳ, ಮಹಾರಾಜ ಮದುವೆ ಮಾಡ್ಕೊಳ್ತೀನಿ, ನಿನ್ನ ಅರಮನೆಗೂ ಕೂಡ ನಾನು ಬರ್ತೀನಿ, ಇಲ್ಲ ಅಂತಲ್ಲ. ಆದ್ರೆ ನನ್ನ 3 ಮಾತುಗಳನ್ನು ನೀ ನಡೆಸಿಕೊಡ್ಬೇಕು. ಆವಾಗ ರಾಜ ಅಂತಾನ, ಏನು ಕೇಳು ಮಹಾದೇವಿ, ನಿನ್ನ 3 ಮಾತುಗಳನ್ನು ನಡೆಸಿಕೊಡ್ತೀನಿ. ನೋಡ್ರಿ ಮಹಾದೇವಿ ಎಂಥ ಧೈರ್ಯ. ಯಾಕ ಅಕ್ಕ ಮಹಾದೇವಿ ಇವತ್ತ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಜಗತ್ತಿನ ಸ್ತ್ರೀ ಕುಲಕ್ಕೆ ಒಂದು ಆದರ್ಶ, ಸ್ತ್ರೀ ಕುಲಕ್ಕೆ ಒಂದು ಗರ್ವ, ಸ್ತ್ರೀ ಕುಲಕ್ಕೆ ಒಂದು ಏನದು ಒಂದು ಮಾಡೆಲ್ ಅಂತಾರಲ್ಲ. ಎಂಥ ಧೈರ್ಯ ಇರಬೇಕು ಮಹಾದೇವಿಗೆ. ಅರಮನೆಗೆ ಕರೆಯಲು ಬಂದಿರತಕ್ಕಂಥ ರಾಜನಿಗೆ ಹೇಳ್ತಾಳ, ರಾಜ ನನ್ನ 3 ಮಾತು ನಡೆಸಿಕೊಡಬೇಕು. ಏನು ಹೇಳ ಮಹಾದೇವಿ? ಏನು ಇಲ್ಲ, ನಂದ 1ನೇ ಮಾತು ಲಕ್ಷ್ಯ ಕೊಟ್ಟು ಕೇಳು. ನಿನ್ನ ಜೊತೆಗೆ ನಾನು ಮದುವೆ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ನೀನು ಲಿಂಗವಂತ ಧರ್ಮ ಸ್ವೀಕಾರ ಮಾಡಬೇಕು. ಅಂದ್ರೆ ನೀನು ಶಿವದೀಕ್ಷೆಯನ್ನು ಮಾಡಿಕೊಂಡು ನೀನು ಲಿಂಗವಂತನಾಗಬೇಕು. ಆಗ್ಲಿ ಅಂದ. ಯಾಕ? ಮಹಾದೇವಿಯ ರೂಪ ಕಣ್ಣಾಗ ಎದ್ಯಾಗ ನಟ್ಟಿ ಬಿಟ್ಟಿತ್ತು. ಆತು, ನಾನು ಲಿಂಗವಂತ ಆಗ್ತೀನಿ ಅಂತ ಹೇಳಂದ ರಾಜ. 2ನೇ ಮಾತು ಏನು ಮಹಾದೇವಿ? ಕೇಳು ರಾಜ, ನಾನು ಮಾಡ್ತಕ್ಕಂಥ ಗುರು ಲಿಂಗ ಜಂಗಮ ಸೇವೆಗೆ ಪೂಜೆಗೆ ಎಂದೂ ನೀ ಅಡ್ಡಿ ಬರಬಾರ್ದು, ಆತಂಕ ತರಬಾರ್ದು. ಇದು ನನ್ನ 2ನೇ ವಚನ. ಆಗ್ಲಿ ಅಂದ. ನಿನ್ನ 3ನೇ ವಚನ ಯಾವುದು ಮಹಾದೇವಿ? ರಾಜ ಈ 3ನೇ ವಚನ ಬಹಳ ಲಕ್ಷ್ಯ ಕೊಟ್ಟು ಕೇಳು. ಎಲ್ಲಿಯವರೆಗೆ ನನ್ನ ಅಪ್ಪಣೆ ಇರುವುದಿಲ್ಲವೋ, ಎಲ್ಲಿಯವರೆಗೆ ನನ್ನ ಒಪ್ಪಿಗೆ ಇರುವುದಿಲ್ಲವೋ ಅಲ್ಲಿವರೆಗೆ ನೀ ನನ್ನ ಮೈ ಮುಟ್ಟಬಾರ್ದು. ಇದು ನನ್ನ 3ನೇ ವಚನ. ಎಂಥ ಧೈರ್ಯ ಇರಬೇಕು. ರಾಜನಿಗೆ ಸವಾಲು ಹಾಕ್ತಾಳಕ್ಕಿ, ನನ್ನ ಒಪ್ಪಿಗೆ ಇಲ್ಲದೆ ನೀ ನನಗೆ ಮುಟ್ಟುವಂಗಿಲ್ಲ, ಇದು 3ನೇ ವಚನ. ಆಗ್ಲಿ ಅಂದ. ವೈಭವದಿಂದ ಮಹಾದೇವಿಗೆ ಅರಮನೆಗೆ ಕರ್ಕೊಂಡು ಬಂದ ರಾಜನಾಗಿರ್ತಕ್ಕಂಥ ಕೌಶಿಕ. ದಿವಸ ಆತು, 2 ದಿವಸ ಆತು, 3 ದಿವಸ ಆತು. ರಾತ್ರಿ ನಿದ್ದಿನೇ ಬರವಲ್ದು ಕೌಶಿಕ ಮಹಾರಾಜನಿಗೆ. ವಿಚಾರ ಮಾಡಕತ್ತನ. ರಾತ್ರಿ 12-1 ಗಂಟೆ ಆಗ್ಯದ. ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತಾರ. ರಾಜ ಹೇಳ್ದಂಗ ಅಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಜೆಗಳು ರಾಜನ ಮಾತು ವೇದವಾಕ್ಯ. ರಾಜ ಸಾಕ್ಷಾತ್ ದೇವರು, ಅವನ ಮಾತು ಯಾರು ಮೀರುವಂಗಿಲ್ಲ ಅಂತ ತಿಳ್ಕೊಂಡು ಶಾಸ್ತ್ರ ಹೇಳ್ತದ. ಆದ್ರೆ ನಾನೆಂಥ ಮೂರ್ಖ, ನಾ ಹೇಳಿದ ಹಾಗೆ ಮಹಾದೇವಿ ಕೇಳೋದನ್ನು ಬಿಟ್ಟು ಮಹಾದೇವಿ ಹೇಳಿದ ಹಾಗೆ ನಾ ಕೇಳಾಕತ್ತೀನಲ್ಲ. ಬಂದು 3 ದಿವಸ ಆತು ಅರಮನೆಗೆ ಮಹಾದೇವಿ. ಯಾವಾಗ ನೋಡ್ತಿ ಯಾವಾಗ ಗುರುಲಿಂಗ ಜಂಗಮ ಪೂಜೆಯೊಳಗ ಇರ್ತಾಳ. ನನ್ನ ಜೊತೆಗೆ 1 ದಿವಸನೂ ಕೂಡ ಪ್ರೀತಿಯಿಂದ 1-2 ಮಾತುಗಳನ್ನು ಆಡುವುದಿಲ್ಲ. ಪರಿಪಕ್ವವಾಗಿರ್ತಕ್ಕಂಥ ಹಣ್ಣು ಎದುರುಗಡೆನೇ ಇದ್ರೂ ನೋಡ್ಕೊಂತ ಕುಂತೀನಿ, ಅದನ್ನು ತಿಂದು ಅದರ ರುಚಿಯನ್ನು ಅನುಭವಿಸ್ತಾ ಇಲ್ಲ. ನಾನೆಂಥ ಮೂರ್ಖ. ಬಿಡಬಾರದು, ಮಹಾದೇವಿಯನ್ನು ಬಿಡಬಾರದು. ಇವತ್ತು ಏನೇ ಆಗಲಿ ಅವಳ ಅಂಗ ಸುಖವನ್ನ ಅನುಭವಿಸೇ ಬಿಡಬೇಕು ಅಂತ ತಿಳ್ಕೊಂಡು ರಾತ್ರಿ ಎಲ್ಲ ವಿಚಾರ ಮಾಡಿ ಒಂದು ನಿರ್ಧಾರಕ್ಕೆ ಬಂದ. ಕಳ್ಳ ಹೆಜ್ಜೆಯನ್ನ ಇಡ್ತಾ 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 ಮಹಾದೇವಿ ಇರ್ತಕ್ಕಂಥ ಅಂತಃಪುರಕ್ಕೆ ಬಂದ. ಆಗಲೇ ಬೆಳಗಿನ ಒಂದು 4-5 ಗಂಟೆ ಆಗಿಬಿಟ್ಟಿತ್ತು. ಅಷ್ಟೊತ್ತಿಗಾಗಲೇ ಮಹಾದೇವಿ ಆನಂದದಿಂದ ಸ್ನಾನವನ್ನು ಮಾಡಿ ಶಿವಪೂಜಾ ಮಂದಿರದೊಳಗೆ ಆನಂದದಿಂದ ಲಿಂಗ ಪೂಜೆಗೆ ಕುಳಿತುಕೊಂಡಿದ್ದಾಳೆ ಮಹಾದೇವಿ. ಹತ್ತಿರ ಬಂದ, ಆ ಕೋಣೆಗೆ ಬಂದ. ಎಡಕ್ಕೊಂದು ದೀಪ ಉರಿಯಕತ್ತದ, ಬಲಕ್ಕೊಂದು ದೀಪ ಉರಿಯಕತ್ತದ.
ಬಿಳಿಯ ಸೀರೆ ಕುಪ್ಪಸವನ್ನು ತೊಟ್ಟಿರ್ತಕ್ಕಂಥ ಮಹಾದೇವಿ ಅಪಾರವಾಗಿರ್ತಕ್ಕಂಥ ತನ್ನ ಕೂದಲುಗಳಿಂದ ಹಿಂಗ ಮೈ ಮೇಲೆ ಹಿಂಗ ಚೆಲ್ಲಿಕೊಂಡಾಳ. ಅಂಗೈಯೊಳಗ ಲಿಂಗ ಅದ, ಹಣೆ ಮೇಲೆ ವಿಭೂತಿ ಅದ, ಕೊರಳೊಳಗ ರುದ್ರಾಕ್ಷಿ ಮಾಲೆ ಅದ. ಆ ಲಿಂಗವನ್ನೇ ನೋಡ್ತಾ 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 ಮಹಾದೇವಿ ಅನಿಮಿಷ ದೃಷ್ಟಿಯನ್ನು ಇಟ್ಟು ಆ ಲಿಂಗದೊಳಗ ನನ್ನ ಗಂಡನಾಗಿರ್ತಕ್ಕಂಥ ಶ್ರೀಶೈಲ ಮಲ್ಲಿಕಾರ್ಜುನನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅನ್ನೋ ಅಭಿಪ್ರಾಯದಿಂದ ಆನಂದದಿಂದ ಲಿಂಗ ಪೂಜೆಗೆ ಕುಳಿತುಕೊಂಡಾಳ ಮಹಾದೇವಿ. ಇತ್ತ ಒಂದೊಂದೇ ಹೆಜ್ಜೆಯನ್ನ ಇಡುತ್ತಾ 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 ಮಹಾದೇವಿ ಹತ್ರ ಬಂದ ಯಾರು? ಕೌಶಿಕ ಮಹಾರಾಜ. ಹತ್ತಿರ ಬಂದವನೇ ತಲೆ ಮೇಲೆ ಹೊದ್ದೆಕೊಂಡಿರ್ತಕ್ಕಂಥ ಆ ಮಹಾದೇವಿಯ ಸೀರೆಯ ಸೆರಗನ್ನ ಹಿಂಗ ಹಿಡಿದು ಹಿಂಗ ಜಗ್ಗಾಕತ್ತಾನ ರಾಜ. ಯಾವಾಗ ಹತ್ತಿರ ಬಂದು ಸೀರೆಯ ಸೆರಗನ್ನ ಜಗ್ಗಾಕತ್ತಾನ, ಅರಿವು ಇದ್ದಿದ್ದಿಲ್ಲ. ಯಾಕ? ಲಿಂಗದೊಳಗ ಮನಸ್ಸು ನೆಟ್ಟಿತ್ತು. ಯಾವಾಗ ಸೀರೆಯನ್ನ ಜಗ್ಗಾಕತ್ತಾನ, ತಾನು ಉಟ್ಟುಕೊಂಡಿರ್ತಕ್ಕಂಥ ಬಟ್ಟೆ ಯಾರೋ ಜಗ್ಗಾಕತ್ತಾನ ಎಂಬತಕ್ಕಂಥ ಒಂದು ಅರಿವು ಬಂತು. ಕೈಯೊಳಗಿರ್ತಕ್ಕಂಥ ಲಿಂಗವನ್ನ ಹಿಂಗ ಗಟ್ಟಿಯಾಗಿ ಹಿಡಿದಳು. ಯಾರು ತನ್ನ ಸೀರೆಯ ಸೆರಗನ್ನ ಜಗ್ಗಾಕತ್ತಾರ ಹಿಂಗ ನೋಡ್ತಾಳ ಮಹಾದೇವಿ. ಹಸಿದ ಹೆಬ್ಬುಲಿ ಒಂದು ಹಸುವಿನ ಮೇಲೆ ಬಿದ್ದ ಹಾಗೆ ಕ್ರೂರವಾಗಿರ್ತಕ್ಕಂಥ ಆ ದೃಷ್ಟಿಯನ್ನು ಹೊಂದಿರತಕ್ಕಂಥ ರಾಜ ತನ್ನ ಸೀರೆಯ ಸೆರಗನ್ನ ಜಗ್ತಾ ಇರೋದನ್ನು ನೋಡಿ ಅಂಗೈಯಲ್ಲಿರ್ತಕ್ಕಂಥ ಲಿಂಗವನ್ನು ಗಟ್ಟಿಯಾಗಿ ಹಿಡಿದು ತಣ್ಣನೇ ಎದ್ದು ಯಾವ ಸೀರೆಯನ್ನ ಜಗ್ತಾ ಇದ್ದಲ್ಲ ರಾಜ, ಆ ಸೀರೆಯ ಸೆರಗನ್ನ ತಾನು ಗಟ್ಟಿಯಾಗಿ ಹಿಡಿದು ಹಿಂಗ ಕೊಸವಿಕೊಂಡು ಅಂತಾಳೆ ಮಹಾದೇವಿ, ಎಮ್ಮೆಗೊಂದು ಚಿಂತೆ ಸಮಗಾರಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ. ಎನಗೆ ಎನ್ನೊಡೆಯ ಚೆನ್ನ ಮಲ್ಲಿಕಾರ್ಜುನ ಒಲಿಯನೋ ಎಂಬ ಚಿಂತೆಯಾದರೆ ನಿನಗೆ ನಿನ್ನ ಕಾಮದ ಚಿಂತೆ ಬಿಡು ಶರಗ ಮರುಳೆ. ಯಾವಾಗ ಎಳಿತಾ ಇರ್ತಕ್ಕಂಥ ಸೀರೆಯ ಸೆರಗನ್ನ ಕೊಸರಿಕೊಂಡು ಎದ್ದು ನಿಂತು ಆ ರಾಜನಿಗೆ ಹೇಳಕತ್ತಾಳ. ಎಂಥ ಮಾತ ನೋಡಿ, ಮಹಾದೇವಿಯಲ್ಲಿರ್ತಕ್ಕಂಥ ಧೈರ್ಯ ಎಂಥದ್ದು. ರಾಜನಿಗೆ ಹೇಳ್ತಾಳ, ಎಂಥ ಮಾತ, ಎಮ್ಮೆಗೊಂದು ಚಿಂತೆ ಸಮಗಾರಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ. ಇವತ್ತು ಒಂದು ಎಮ್ಮಿ ಸಾಕಿರ್ತೀರೇವ ನೀವು, ಬೆಳಿಗ್ಗೆ ಎದ್ದು ಕೂಡಲೇ ಅದು ವಿಚಾರ